ಮನೆಗೆ ಸೇರ್ತೀನಿ ನಾನು. ಚೆನ್ನಾಗಿತ್ತು ಟೇಸ್ಟಾ. ಇಲ್ಲಿ ಸ್ವಲ್ಪ ಹುಳಿ ನೆನೆಸ್ಬಿಟ್ಟು ನೀರು ತೆಕ್ಕೊಂಡಿದ್ದೀನಿ. ಒಗ್ಗರಣೆ ಇದು ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಬಾಣಲಿ ಇಕ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೋತೀನಿ ಇವಾಗ. ಆಯಿತು, ಇಲ್ಲಿ ರೈಸ್ ಮಾಡಿಕೊಂಡಿದ್ದೆ, ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಉದುರು ಇದ್ದರೆ ಚೆಂದ ಅಲ್ಲ, ಹಾಗಾಗಿ ಓಪನ್ ಮಾಡ್ಕೊಂಡಿದ್ದೀನಿ ವಿಜಿಲ್ಲು. ಕುಕ್ಕರ್ ನೀಡಲ್ಲಿ ತೆಗ್ದು ಆಯಿತು. ಇವಾಗ ಸ್ವಲ್ಪ ಸಾಂಬಾರು ಪುಡಿ ಬೇಕು ಇದಕ್ಕೆ. ಸಾಂಬಾರು ಪುಡಿ ಇತ್ತಂದರೆ ಕ್ಯಾಪ್ಸಿಕಮ್ ರೈಸ್ಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹುಳಿಗೆ ಒಂಥರ ವಾಂಗಿಬಾತ್ ಪುಡಿನೂ ಹಾಕ್ಕೋಬೋದು, ಇಲ್ಲಾಂದರೆ ಸಾಂಬಾರು ಪುಡಿನೂ ಹಾಕ್ಕೋಬೋದು. ಹಾಗಾಗಿ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಮಾಡ್ಕೊಂಡು ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟಿಗೆ ನಾನು ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ನೋಡಿರಿ, ಜೀರಿಗೆ, ಸಾಸಿವೆ ಮತ್ತು ಗೋಡಂಬಿ, ಶೇಂಗಾ ಹಾಕ್ಕೊಂಡು ಸ್ವಲ್ಪ ಸುಮ್ಮನೆ ಟೇಸ್ಟಿಗಿರಲಿ ಗೋಡಂಬಿ ಅಂತ ಹಾಕ್ಕೊಂಡಿದ್ದೀನಿ. ನೋಡಿರಿ, ಸ್ವಲ್ಪ ಇದು ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು, ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೋಬೋದು. ನಾನಿವಾಗ ಏನೂ ಹಾಕ್ಕೊತಾ ಇಲ್ಲ. ಗೋಡಂಬಿ, ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ವಾಂಗಿಬಾತ್ ಪುಡಿ ಫ್ಲೇವರೇ ಬರುತ್ತೆ, ಅಂದರೆ ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡು ನಾನು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಚೆನ್ನಾಗಿ ಇರುತ್ತೆ, ಹುಳಿಯಾಗಿ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಆಯಿತು, ಲಂಚ್ ಬಾಕ್ಸ್ ತೊಗೊಂಡು ಹೋಗೋರಿಗೆ, ಡಿಫ್ರೆಂಟಾಗಿ ತಿನ್ನಬೇಕಂದವರಿಗೆ ಈ ಥರ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಇವಾಗ ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಇವತ್ತಿಂದ ಬ್ರೇಕ್ಫಾಸ್ಟ್. ಇವಾಗ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಇವಾಗ. ಇದು ರಾತ್ರಿ ಅನ್ನೋದ್ರಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಬಿಸಿ ರೈಸಲ್ಲೂ ಮಾಡ್ಕೋಬೋದು. ಮನೆಯಲ್ಲೇ ಇದ್ದಲ್ಲಿ ತಿಂತೀವಿ ಅಂದರೆ ರಾತ್ರಿ ಅನ್ನ ಇದ್ದರೆ ಓಕೆ, ಇಲ್ಲಾಂದರೆ ಆಫೀಸ್ಗೆ, ಬಾಕ್ಸಿಗೆ, ಸ್ಕೂಲಿಗೆಲ್ಲ ಹಾಕ್ಬೇಕಂದ್ರೆ ಸ್ವಲ್ಪ ಬಿಸಿ ರೈಸ್ ಇದ್ದರೆ ಅಷ್ಟು ಚೆಂದ. ಇಲ್ಲಾಂದರೆ ಸ್ವಲ್ಪ ಅನ್ನ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೋಡಿರಿ, ಇಲ್ಲಿ ನಾನು ರೈಸ್ ಮಿಕ್ಸ್ ಸ್ವಲ್ಪ ಮೇಲೆ ತೆಳಗೆ ಮಾಡಿಕೊಂಡ್ರೆ ಉದುರು ಬರುತ್ತೆ ಅಂತ ಆರಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ, ಮಿಕ್ಸ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಹುಳಿ ಎಲ್ಲ ಹಾಕ್ತೀವಲ್ಲ, ಉಪ್ಪು ಇರಲೇಬೇಕಾಗುತ್ತೆ. ತರಕಾರಿಗೆಲ್ಲ ಮಿಕ್ಸ್ ಆಗಬೇಕಾಗುತ್ತೆ. ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡು ಬೇಗ ಕರಗುತ್ತೆ, ಟೊಮೊಟೊ ಆಗಲಿ ಕ್ಯಾಪ್ಸಿಕಮ್ ಆಗಲಿ. ನೋಡಿ, MTR ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಆಚೆ ಇದ್ರೂ ಓಕೆ, MTR ಇದ್ರೂ ಓಕೆ, ಇಲ್ಲಾಂದರೆ ಮನೇಲಿ ಮಾಡ್ಕೊಂಡಿದ್ದು ಇನ್ನೂ ಒಳ್ಳೆಯದು. ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಲೈಟಾಗಿ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕ್ತಾಯಿದ್ದೀನಿ.
ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ. ನೋಡಿದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ ಪುಡಿ ಇಲ್ಲ ಬೇಕಾದರೆ ಹಾಕ್ಕೋಬೋದು. ಹುಳಿ ಹಾಕೋತೀನಿ. ಹುಳಿ ಹಾಕೋತಾ ಇದ್ದೀನಿ. ಬಿಸಿನ ನೀರಲ್ಲಿ ನೆನೆಸಿ ತೆಗೆದು ಕಲಸಿಟ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಗ್ರೇವಿ ಥರ ಚೆನ್ನಾಗಿ ಸ್ವಲ್ಪ ಬಿಡಬೇಕು ಇದು ಕುದಿಯೋಕ್ಕೆ. ಆಮೇಲೆ ಅನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ಥರ ಈ ಹದಕ್ಕೆ ಬರಬೇಕು. ಗ್ರೇವಿ ಎಲ್ಲ ನೀರು ಚೆನ್ನಾಗಿ ಇದು ತರಕಾರಿ ಸ್ವಲ್ಪ ಅರ್ಧಂಬರ್ಧ ಬೆಂದಬೇಕು. ಆವಾಗೆ ನೀರೆಲ್ಲ ಮಿಕ್ಸ್ ಆಗುತ್ತೆ, ಗ್ರೇವಿ ಥರ ತಿಕ್ನೆಸ್ ಬರುತ್ತೆ. ಹಾಗಾಗಿ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊತೀನಿ. ಸೇಮ್ ಇದು ವಾಂಗಿಬಾತ್ ಪುಡಿ ಬರುತ್ತಲ್ಲ ಅದೇ ಥರ ಫ್ಲೇವರ್ ಬರುತ್ತೆ. ವಾಂಗಿಬಾತ್ ಪುಡಿನೂ ಹಾಕ್ಕೋಬೋದು, ಇಲ್ಲಾಂದರೆ ಸಾಂಬಾರು ಪುಡಿನೂ ಹಾಕ್ಕೊಂಡು ಯೂಸ್ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೋಬೋದು. ಮಾಡಿ ಹೇಗೆ ಬಂದಿತ್ತೆ ಅಂತ ನೀವು ಕಮೆಂಟ್ ಮಾಡಿ. ನೋಡ್ರಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಕಲರ್ ಬಂದಿತ್ತೆ. ಕಲರ್ಫುಲ್ ಕ್ಯಾಪ್ಸಿಕಮ್ ರೈಸ್ ಆಗಿತ್ತೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಒಗ್ಗರಣೆಗೆ ಹಾಕಿದ್ರಲ್ಲ, ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಸ್ವಲ್ಪ ಮೇಲೆ ಫ್ಲೇವರ್ ಇರಲಿ ಅಂತ ನಾನು ಉದುರಿಸ್ಕೊಂಡೆ. ಬನ್ನಿ ಇವಾಗ ಸರ್ವ್ ಮಾಡಿ ನನ್ನ ಮಗಳಿಗೆ ಊಟ ಕೊಡ್ತೀನಿ. ಸ್ಕೂಲಿಗೆ ಟೈಮ್ ಆಯ್ತು ಅವಳಿಗೆ.